ಬಿಜೆಪಿ ಶಾಸಕಾಂಗ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರು ಇದ್ದಾರೆ, ಮಾತನಾಡ್ತೀನಿ ಸರ್. ಅಹೋರಾತ್ರಿ ಧರಣಿ ಮುಂದುವರಿಸಿದ್ದೀರಾ, ನೀವು ರಾಜೀನಾಮೆ ಪಡ್ಕೊಳ್ಳೋದು ಸಕ್ಸಸ್ ಆಗ್ತೀರಾ ಅಂತ? ಈ ಸರ್ಕಾರಕ್ಕೆ ಏನಾದರೂ ನಾಚಿಕೆ ಇತ್ತಂದ್ರೆ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು. ಈ ಸರ್ಕಾರ ನಮ್ಗೆ ಏನೇ ಭ್ರಷ್ಟಾಚಾರ ಆದ್ರೂ ಕೂಡ ನಾವು ಅದಕ್ಕೆ ಹಚ್ಕೊಳ್ಳೋದಿಲ್ಲ, ಮೈ ಮೇಲೆ ಹಚ್ಕೊಳ್ಳೋದಿಲ್ಲ ಅಂತ ಇರ್ತೇವೆ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡದಂಗೆ ಇರ್ತಾರೆ. ಆದ್ರೆ ನಾವು ಮಾತ್ರ ಅವ್ರು ರಾಜೀನಾಮೆ ಕೊಡಲೇಬೇಕಂತ ನಮ್ಮ ಒತ್ತಾಯ ಮುಂದುವರಿಸ್ತೇವೆ. ಸರ್, ಈಗ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ, ಈ ಸಾಕಷ್ಟು ನಿಗಮಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ. ಮತ್ತೊಂದು ಕಡೆಗೆ ನಾಳೆ ಅಧಿವೇಶನ ಕೂಡ ಮುಂದುವರಿತಾ ಇದೆ. ಹೇಗೆ ಸರ್ ನಾಳಿನ ಹೋರಾಟ ಹೇಗಿರುತ್ತೆ? ಎರಡು ತಪ್ಪುಗಳು ಒಂದು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಏನು ತಪ್ಪಾಗಿದಾವೋ ಆ ಸಂದರ್ಭದಲ್ಲಿ ಈಶ್ವರಪ್ಪ ಅವ್ರ ಮೇಲೆ ಒಂದು ಅಲಿಗೇಷನ್ ಬಂದಿತ್ತು. ನಮ್ಮ ಸರ್ಕಾರದಲ್ಲಿ ಅವ್ರಿಗೆ ರಾಜೀನಾಮೆ ಕೊಡಿ ಅಂತೇಳಿ ರಾಜೀನಾಮೆ ತಗೊಂಡ್ರು ಅವ್ರಿಗೆ. ಅದಕ್ಕೆ ಮೇಲೆ ಎನ್ಕ್ವೈರಿ ಸೆಟಪ್ ಮಾಡಿದ್ರು. ಇವತ್ತು ಅವ್ರ ಮೇಲೆ ಇಷ್ಟು ದೊಡ್ಡ ಅಲಿಗೇಷನ್ ಆಗಿದೆ, ಅವರು DC-ನ ಅಲಿಗೇಷನ್ ಮಾಡಿದ್ದಾರೆ. ಹಂಗಾದ್ರೂ ಕೂಡ ಅವ್ರು ರಾಜೀನಾಮೆ ಕೊಡೋದಿಲ್ಲ ಅಂತಂದ್ರೆ ಎಷ್ಟು ಬಂಡತನ. ಈಗ ಒಂದ್ ವೇಳೆ ಅವರು ರಾಜೀನಾಮೆ ಕೊಡದೇ ಇದ್ರೆ ನಾಳಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಸರ್? ಆಸ್ ಎ ಉಪನಾಯಕರಾಗಿ ಏನ್ ಚರ್ಚೆ ಮಾಡಿದ್ದೀರಾ? ಇವತ್ತು ನಾವು ಇಲ್ಲೇ ಸದನದಲ್ಲೇ ಮಲ್ಕೊಳ್ಳುವಂತ ವಿಚಾರ ಮಾಡಿದ್ದೇವೆ. ಅಹೋರಾತ್ರಿ ಧರಣಿ ಮಾಡ್ತೇವೆ. ನಾಳೆ ಕೂಡ ವೆಲ್ನಲ್ಲಿದ್ದು ನಾವು ಹೋರಾಟ ಮಾಡ್ತೇವೆ. JDS ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಮಂಜೂರ್ ಅವರು ಇದ್ದಾರೆ, ಮತ್ತೊಂದು ಕಡೆಯಾಗಿ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ. ಇಬ್ಬರನ್ನು ಕೂಡ ಮಾತನಾಡಿಸಿ. ಸರ್, ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದ್ದೀರಾ, ನಾಳೆ ರಾಜೀನಾಮೆಯನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗ್ತೀರಾ? ಅವ್ರಿಗೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ, ರಾಜ್ಯದ ಜನತೆಗೆ ಒಂದು ಸಂದೇಶ ಹೋಗಬೇಕು ಅನ್ನೋದಾದ್ರೆ ಅವರು ರಾಜೀನಾಮೆ ಕೊಡ್ಸಕ್ಕಂಥದ್ದು ಭಾರಿ ಸೂಕ್ತ. ಯಾಕೆಂದ್ರೆ ಹಿಂದೆ ಸದನದಲ್ಲಿ ಈ ರೀತಿ ಆರೋಪಗಳಾದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರ ರಾಜೀನಾಮೆ ತಗೊಂಡ ದಿನಗಳನ್ನ ನಾವು ನೋಡಿದ್ದೀವಿ. ಇದರಲ್ಲಿ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಇಲ್ಲಿ ಪ್ರತಿಷ್ಠೆನ ಮಾಡ್ಕೊಳ್ತಕ್ಕಂಥದ್ದು ಭಾರಿ ತಪ್ಪದು. ಇವತ್ತು 6,500 ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಜಿಲ್ಲೆನಲ್ಲಿ ಇಷ್ಟು ಒಂದು CL9ಗೆ ಇಷ್ಟು ಫಿಕ್ಸ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಇದು. ಬಟ್ ಅದರಲ್ಲಿ ಆಡಿಯೋ ರೆಕಾರ್ಡಲ್ಲಿ ಅವರು ಅವ್ರ ಮಗ ಅಂತೇಳಿ ಎಲ್ಲ DC-ನೇ ಇವರೇ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕಿಂತ ಎವಿಡೆನ್ಸು ದಾಖಲೆ ಏನು ಬೇಕಾಗಿಲ್ಲ. ಇದನ್ನ ಮನಗಂಡು ಮುಖ್ಯಮಂತ್ರಿಯವರು ಅದು ಯಾವುದೇ ಆದಂಥ ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಟ್ಟು ಅವರು ಗೌರವ ಉಳಿಸ್ಕೊಳ್ಳೋದಕ್ಕೆ ನಾಳೆನಾದ್ರೂ ಬಂದು ನಾವು ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಈ ತರ ಅನ್ಯಾಯ ಮಾಡಿರ್ತಕ್ಕಂಥದಕ್ಕೆ ನಾವು ಜನರ ಮನಸ್ಸಿಗೆ ಹೋಗ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ರಾತ್ರಿ ಮಲಗೋ ಟೈಮಲ್ಲಿ ಯೋಚನೆಯನ್ನು ಮಾಡಿ, ಯಾಕಂದ್ರೆ ಹಲವಾರು ಧರಣಿಗಳನ್ನ ಮಾಡಿ ಸರ್ಕಾರವನ್ನ ಕೆಡವಿರ್ತಕ್ಕಂಥದ್ದು, ಇನ್ನೊಂದು ಮಾಡಿರ್ತಕ್ಕಂಥದ್ದು ಇದೆ. ಮುಖ್ಯಮಂತ್ರಿಯವರು ನಾಳೆ ಆ ನಿರ್ಧಾರ ತಗೋತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. RB ತಿಮ್ಮಪ್ಪ ಅವರು ಉತ್ತರವನ್ನ ಕೊಟ್ಟರು. ಉತ್ತರ ಕೊಡೋ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಸಾಕಷ್ಟು ಹಗರಣಗಳಾದವು, ಗೋಪಾಲಯ್ಯ ಸೇರಿದಂತೆ ಅನೇಕ ಅಬಕಾರಿ ಸಚಿವರು ಹಗರಣಗಳನ್ನ ನಡೆಸಿದ್ರು. ಆಗ ಅದೇ ರೀತಿಯಾದಂತ ರಾಜೀನಾಮೆಯನ್ನ ಕೊಟ್ರ ಅಂತ ಪ್ರಶ್ನೆ ಎತ್ತಿದ್ರು. ನೋಡ್ರಿ, ಅವ್ರು ಮಾಡವ್ರೆ ಅಂತ ಹೇಳಿ ಇವ್ರು ಹೇಳೋದು ಅದನ್ನು ಸಮಂಜಸ ಉತ್ತರ ಅಲ್ಲ. ನಾನ್ ಮಾಡಿಲ್ಲ, ನಾನ್ ಸರಿಯಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಅದು ಉತ್ತರ. ಅಂದ್ರೆ ಅವ್ರು ಮಾಡಿದ್ವಿ ಅಂದ್ಮೇಲೆ ನಾನು ಮಾಡಿದ್ದೀನಿ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ಆ ಒಪ್ಕೊಂಡಕ್ಕೆ ಅವರು ರಾಜೀನಾಮೆ ಕೊಡ್ಬೇಕಲ್ಲ. ಅವ್ರು ಹಂಗ್ ಮಾಡವ್ರೆ, ಇವ್ರು ಹಿಂಗ್ ಮಾಡವ್ರೆ ಅಂತ ಹೇಳೋದಿದೆಯಲ್ಲ, ಅದು ಒಬ್ಬ ರಾಜಕಾರಣಿಯಾಗಿ ಹೇಳೋ ಒಂದು ಇದುವಲ್ಲ, ಒಬ್ಬ ಮಂತ್ರಿಯ ಉತ್ತರನೂ ಅಲ್ಲ. ಅದನ್ನ ಬಿಟ್ಟು ಅವರ ಗೌರವ ಕಾಪಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಬರಬೇಕು ಅನ್ನೋದಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಗೌರವ ಕೊಡಬೇಕಾಗಿದ್ರೆ ಇವರು ಕೂಡಲೇ ವಜಾ ಮಾಡಿ ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೋಬೇಕಾದ್ರೆ ಕೂಡಲೇ ವಜಾ ಮಾಡಬೇಕು ಅಂತಕ್ಕಂಥ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀವಿ. ಇದೀಗ ನಮ್ಮ ಜೊತೆ ಮಾತನಾಡಿ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ, ಮಾತನಾಡ್ತೀನಿ ಸರ್. ಇವತ್ತು ಅವರೊಂದು ಸೂಕ್ಷ್ಮವಾಗಿ ಒಂದು ಮಾತನ್ನ ಹೇಳಿದ್ರು. ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಭಾಷಣಕ್ಕೆ ಸಂಬಂಧಪಟ್ಟಂತೆ ದಲಿತ ರಾಜ್ಯಪಾಲರು ಅಂತ ಒಂದು ಕಾರ್ಡ್ ಪ್ಲೇ ಮಾಡಿದ್ರೆ, ಆದ್ರೆ ನಾನು ಅದನ್ನ ಕಾರ್ಡ್ ಪ್ಲೇ ಮಾಡೋದಿಲ್ಲ, ಆದ್ರೆ ಅನ್ನುವಂತ ಅಂದ್ರೆ ದಲಿತ ಕಾರ್ಡ್ ಆ ರೀತಿ ಪ್ಲೇ ಮಾಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ದಲಿತರಿಗೆ ದಲಿತ ಕಾರ್ಡ್ ಪ್ಲೇ ಮಾಡಿದ್ರ ಅಂತ ಹೇಗೆ? ಆಕ್ಚುಲಿ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈಗ ಎಲ್ಲ ನಮ್ಮ SC ST ಕೂಡ ಜನಾಂಗ ತಾವು ಗಮನಿಸಬೇಕು ಸೂಕ್ಷ್ಮವಾಗಿ. ಫಸ್ಟ್ ವಿಕೆಟ್ ಉಳಿದಿದ್ದು ನಾಗೇಂದ್ರ ಅವರು, ವಾಲ್ಮೀಕಿ ಜಯಂತಿ ಅವರು. ಸೆಕೆಂಡ್ ಉಳಿದಿದ್ದು ರಾಜಣ್ಣ ಅವರು, ಅವ್ರದ್ದು ST ಜನಾಂಗ. ಈಗ SC ಕೈ ಹಾಕಿದ್ರಿ. ಈಗ ಗುಸುಗುಸು ಅಂತ ಕೇಳ್ತಕ್ಕಂಥ ವಿಷಯ ಏನಂತಂದ್ರೆ, ತಿಮ್ಮಾಪುರಕ್ಕೆ ಬರೀ 3 ಜಿಲ್ಲೆ, ಇನ್ನು 27 ಜಿಲ್ಲೆ ಯಾರೋ ಅದರಿಂದ ನಡೆಸ್ತಾವ್ರೆ ಅಂತ ಬಂದಿದೆ. ಈಗ ಎಲ್ಲೋ ಒಂದು ಕಡೆ ಸಂಶಯ ಸ್ಟಾರ್ಟ್ ಆಗಿದೆ, ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ SC ST ಟಾರ್ಗೆಟ್ ಮಾಡ್ತಾ ಅಂತ. ಬಹುಶಃ ಇವ್ರ ಮುಂದೆ ಇಟ್ಕೊಂಡು ಅವ್ರು ಆಟ ಆಡ್ತಾವ್ರೆ ಅನ್ನೋದು ಎಲ್ರಿಗೂ ಸಂಶಯ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಹಿಡಿದು ಎಲ್ಲ ಗುಸುಗುಸು ಅದೇ ಮಾತಾಡ್ತಾವ್ರೆ. ಈ ಸತ್ಯ ಎಲ್ರಿಗೂ ಬಯಲಾಗಿದೆ, ಮುಚ್ಕೊಳ್ಳೋಕೆ ಟ್ರೈ ಮಾಡ್ತಾವ್ರೆ.
ದಯವಿಟ್ಟು ಜನಕ್ಕೆ ಹತ್ರ ನೀವು ಹೋಗ್ಬೇಕಂತ ನಿಮ್ಗಿದ್ರೆ, ಈ ಸರ್ಕಾರಕ್ಕೆ ಇಷ್ಟು ಮಾನವರಿ ಇದ್ರೆ ಈ ಕೂಡಲೇ ಅವ್ರಿಗೆ ರಾಜೀನಾಮೆ ಕೊಡಿಸ್ಬೇಕು. ಈ ಏನ್ ಕೆಲಸ ಮಾಡ್ತಾವ್ರಲ್ಲ, ಈ 3 ಜಿಲ್ಲೆ 4 ಜಿಲ್ಲೆ ಕೊಟ್ಬಿಟ್ಟು ಮಿಕ್ಕಿದ 26 ಜಿಲ್ಲೆನ ಯಾರೋ CM ಇಂದ ಯಾರು ಮೇಂಟೈನ್ ಮಾಡ್ತಾರ ಅವ್ರು ಯಾರಂತ ಬಯಲಿಗೆ ಬರ್ಬೇಕಂತ ನನ್ನ ಸರ್, ಈಗಾಗಲೇ ಅಬಕಾರಿ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾಳೆ ರಾಜೀನಾಮೆಗೆ ಕೊಡುವಂತ ಒಂದು ಸಾಧ್ಯತೆ ನಿಮ್ಮ ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆಯಾ ಹೇಗೆ ಅಂತ? ಒಂದ್ ವೇಳೆ ಅವ್ರು ರಾಜೀನಾಮೆ ಕೊಡದೇ ಇದ್ರೆ ಆಸ್ ಎ JDS BJP ಮೈತ್ರಿ ಶಾಸಕರಾಗಿ ತಮ್ಮ ನಿಲ್ವೇನು? ಅಲ್ಲ, ಈಗಾಗಲೇ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಆ ಸರ್ಕಾರದಲ್ಲೂ ಕೂಡ ಒಪ್ಪಿಗೆ ಇದೆ, ರಾಜೀನಾಮೆ ಕೊಡ್ಬೇಕಂತಿದೆ. ಎಲ್ಲೋ ಒಂದು ಕಡೆ ಮುಜುಗರಕ್ಕೋಸ್ಕರ ಸ್ವಲ್ಪ ಒದ್ದಾಡ್ತಾ ಇದ್ದಾರೆ. ಬಹುಶಃ ಈ ಜನಕ್ಕೆ ಹತ್ರ ಆಗಂಗಿದ್ರೆ ನಾಳೆ ಕೊಟ್ಟೇ ಕೊಡ್ತಾರಂತ ನಂಬಿಕೆ ನಮಗಿದೆ. ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ NDA ಕೂಟದಲ್ಲಿ ಉಗ್ರ ಹೋರಾಟಕ್ಕೆ ನಾವು ಮುಂದಾಗೆ ಸಜ್ಜಾಗಿದ್ದೀವಿ. ಸೊ ಇದಿಷ್ಟು ಅರ್ಕಲ್ಗೂಡು ಮಂಜುನಾಥ್ ಮತ್ತೆ ಮುಳಬಾಗ್ಲು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಉಭಯ ಶಾಸಕರ ಅಭಿಪ್ರಾಯ. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.